ನಾವು ಬ್ಲಡ್ ಕೊಟ್ಟ ತಕ್ಷಣ ಅದನ್ನ ಹಾಗೆ ಡೈರೆಕ್ಟ್ ಆಗಿ ಇನ್ನೊಬ್ಬ ಪೇಷಂಟ್ ಗೆ ಕೊಟ್ಬಿಡ್ತಾರೇನೋ ಅಂತ ಅನ್ಕೊಂಡಿದೀರಾ? ಖಂಡಿತ ಇಲ್ಲ. ಇದರ ಹಿಂದೆ ಒಂದು ದೊಡ್ಡ ಪ್ರೊಸೆಸ್ ನಡೆಯುತ್ತೆ. ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ತಪ್ಪದೇ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೋಡಿ, ನೀವು ಕೊಟ್ಟ ಬ್ಲಡ್ ಅನ್ನ ಮೊದಲು ಸ್ಪೆಷಲ್ ಬ್ಲಡ್ ಬ್ಯಾಗ್ ಗಳಲ್ಲಿ ತುಂಬಿ ಸೇಫ್ ಆಗಿ ಇಡ್ತಾರೆ. ಆಮೇಲೆ ಆ ಬ್ಲಡ್ ನಲ್ಲಿ HIV, ಹೆಪಟೈಟಿಸ್ B ಮತ್ತು C, ಮಲೇರಿಯಾದಂತಹ ಯಾವುದೇ ಡೇಂಜರಸ್ ಕಾಯಿಲೆಗಳ ಇನ್ಫೆಕ್ಷನ್ ಇಲ್ಲ ತಾನೆ ಅಂತ ಹೈಟೆಕ್ ಲ್ಯಾಬ್ ಗಳಲ್ಲಿ ಗಟ್ಟಿಯಾಗಿ ಟೆಸ್ಟ್ ಮಾಡ್ತಾರೆ. ಇನ್ನು ಕೆಲವು ಕಡೆ ಬ್ಲಡ್ ಸೂಪರ್ ಸೇಫ್ ಆಗಿರ್ಲಿ ಅಂತ TAT ಟೆಸ್ಟಿಂಗ್ ಕೂಡ ಮಾಡ್ತಾರೆ. ಟೆಸ್ಟಿಂಗ್ ಎಲ್ಲ ಓಕೆ ಆದ್ಮೇಲೆ ಆ ಬ್ಲಡ್ ಅನ್ನ ಬೇರೆ ಬೇರೆ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಅದ್ಯಾವುದಂದ್ರೆ ರೆಡ್ ಬ್ಲಡ್ ಸೆಲ್ಸ್, ಪ್ಲಾಸ್ಮಾ, ಪ್ಲೇಟ್ಲೆಟ್ಸ್. ಅಂದ್ರೆ ನೀವು ಕೊಡೋ ಕೇವಲ 1 ಯೂನಿಟ್ ಬ್ಲಡ್ ನಿಂದ ಒಬ್ಬರಲ್ಲ 3 ಜನರ ಜೀವವನ್ನ ಉಳಿಸಬಹುದು. ಯಾರಿಗೆ ಬ್ಲಡ್ ಬೇಕೋ ಅವರಿಗೆ ಏರ್ಸೋಕೆ ಮುಂಚೆ ಡಾಕ್ಟರ್ಸ್ ಬ್ಲಡ್ ಗ್ರೂಪ್ ಮತ್ತೆ ಕ್ರಾಸ್ ಮ್ಯಾಚಿಂಗ್ ಕರೆಕ್ಟ್ ಆಗಿದ್ಯಾ ಅಂತ ಇನ್ನೊಮ್ಮೆ ಚೆಕ್ ಮಾಡ್ತಾರೆ. ಎಲ್ಲವೂ ಪಕ್ಕ ಆದ್ಮೇಲೆನೆ ಪೇಷಂಟ್ ಗೆ ಆ ಬ್ಲಡ್ ತಲುಪಿಸೋದು. ನೆನ್ಪಿಡಿ, ರಕ್ತದಾನ ಅಂದ್ರೆ ಬರೀ ಬ್ಲಡ್ ಕೊಡೋದಲ್ಲ, ಮತ್ತೊಬ್ಬರಿಗೆ ಬದುಕೋಕೆ ಒಂದು ಹೊಸ ಚಾನ್ಸ್ ಕೊಡೋದು. ಒಂದೇ ಲೈನ್ ಅಲ್ಲಿ ಹೇಳ್ಬೇಕಂದ್ರೆ, ನೀವು ಕೊಡೋ 1 ಯೂನಿಟ್ ಬ್ಲಡ್ ಪಕ್ಕಾ ಸೈಂಟಿಫಿಕ್ ಟೆಸ್ಟಿಂಗ್ ಮುಗಿಸಿ 3 ಜನರ ಲೈಫ್ ಅನ್ನ ಸೇವ್ ಮಾಡುತ್ತೆ.